ಹಾಯ್ ಹಲೋ ನಮಸ್ಕಾರ. ಎಲ್ರೂ ಹೇಗಿದ್ದೀರಾ? ಎಲ್ರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸ್ಯಾಂಡಲ್ವುಡ್‌ನ ಪವರ್ ಸ್ಟಾರ್ ನಮ್ಮ ಪುನೀತ್ ರಾಜ್‌ಕುಮಾರ್ ಅವರನ್ನ ನೆನೆಸ್ಕೊಂಡ್ರೆ ಅವರು ಇನ್ನೂ ನಮ್ಮ ಜೊತೆ ಇರಬೇಕಾಗಿತ್ತು. ಕೆಲವೊಂದ್ಸಲ ಅವರ ಸಿನಿಮಾಗಳನ್ನ ನೋಡಿದ್ರೆ, ಹೇ ಇಲ್ಲ ಗುರು, ಇದು ಕನಸು, ಅವರು ಇದ್ದಾರೆ ಅನ್ಸುತ್ತೆ. ನಂತರ ಅದು ಸತ್ಯ ಅಂತ ಕಣ್ಣಲ್ಲಿ ನೀರು ಕೂಡ ಬರುತ್ತೆ. ಆದ್ರೆ ದೊಡ್ಡ ಮನೆ ಕುಟುಂಬದಲ್ಲಿ ಈಗ ಯುವ ರಾಜ್‌ಕುಮಾರ್‌ನಲ್ಲಿ ನಮ್ಮ ಜನ ಅಪ್ಪು ಅವರನ್ನ ಕಾಣ್ತಿದ್ದಾರೆ. ಯಾಕಂದ್ರೆ ಯುವರಾಜ್ ಕುಮಾರ್ ಅವರ ಚೊಚ್ಚಲ ಸಿನಿಮಾ ಸಂತೋಷ್ ಆನಂದರಾಮ್ ನಿರ್ದೇಶನದ ಸಿನಿಮಾ ಯುವ ಸಿನಿಮಾ ತೆರೆ ಕಂಡಿದೆ. ಎಲ್ಲರೂ ಆ ಸಿನಿಮಾ ನೋಡಿದ್ಮೇಲೆ ಯುವ ಅವರನ್ನೇ ಅಪ್ಪು ಅಂತ ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಫಸ್ಟ್ ಡೇ ಈ ಸಿನಿಮಾ ನೋಡೋಕೆ ಆಗಿರ್ಲಿಲ್ಲ, ಆದ್ರೆ ನಿನ್ನೆ ನೋಡಿದೆ, ಅದ್ರ ಬಗ್ಗೆ ಹೇಳೋಣ ಅಂತ ಬಂದಿದ್ದೀನಿ. ಅಪ್ಪು ಸರ್ ಇದ್ದಿದ್ರೆ ಯುವ ಸಿನಿಮಾ ನೋಡಿದ್ರೆ ಎಷ್ಟು ಖುಷಿ ಪಡ್ತಿದ್ರು ಅಲ್ವಾ? ಇಮ್ಯಾಜಿನ್ ಮಾಡೋಕೆ ಆಗಲ್ಲ. ಆದ್ರೂ ಇಲ್ಲಿ ಯುವ ಸಿನಿಮಾ ಹೇಗಿತ್ತು ಅನ್ನೋದನ್ನ ನೋಡೋಣ. ಓಪನಿಂಗ್ ಅಲ್ಲಿ ಸಿನಿಮಾ ಕಾಲೇಜ್ ಲೋಕಲ್ ಬಾಯ್ಸ್ ಹಾಗೂ ಹಾಸ್ಟೆಲ್ ಹುಡುಗರ ನಡುವೆ ಗಲಾಟೆ ಶುರು ಆಗೋದ್ರ ಜೊತೆಗೆ ಸಿನಿಮಾ ಶುರು ಆಗುತ್ತೆ. ನಾನು ಲೋಕಲ್ ಬಾಯ್ಸ್ ಅಂದ್ರೆ ಕಾಲೇಜ್ ಬಿಟ್ಟು ಹೊರಗಡೆ ಪುಡಿ ರೌಡಿಗಳು ಅಂತಾರಲ್ವಾ, ಸೊ ಅವರು ಅಂತ ಅನ್ಕೊಂಡಿದ್ದೆ. ಆದ್ರೆ ಕಾಲೇಜಲ್ಲೇ ಲೋಕಲ್ ಹಾಗೂ ಹಾಸ್ಟೆಲ್ ಬಾಯ್ಸ್ ಅಂತ ಎರಡು ಗ್ರೂಪ್ ಇರುತ್ತೆ. ಹಾಸ್ಟೆಲ್ ಬಾಯ್ಸ್ ನ ಲೀಡರ್ ಬಂದು ಯುವ. ಈ ಎರಡು ಗ್ಯಾಂಗ್ ಗಳ ನಡುವಿನ ಜಗಳದ ಬಗ್ಗೆ ಕಾಲೇಜ್ ಮ್ಯಾನೇಜ್ಮೆಂಟ್ ಟೀಮ್ ಮೀಟಿಂಗ್ ಮಾಡ್ತಿರ್ತಾರೆ. ಆ ಹುಡುಗರು ಹಂಗೆ, ಈ ಹುಡುಗರು ಹಿಂಗೆ ಅಂತ ಇದರಲ್ಲಿ ಯುವ ಅವರನ್ನ ತುಂಬಾ ಸಿಟ್ಟು, ಯಾವಾಗ್ಲೂ ಜಗಳ ಮಾಡ್ತಿರ್ತಾನೆ. ಇವನನ್ನ ನೋಡಿದ್ರೆ ಎಲ್ಲರೂ ಹೆದರ್ಕೊಂತಾರೆ, ಹೀಗೆ ತೋರಿಸಿದ್ದಾರೆ. ನಂತರ ಯುವ ಅವರ ಗರ್ಲ್ ಫ್ರೆಂಡ್ ಆಗಿ ಸಪ್ತಮಿ ಗೌಡ ಅಂದ್ರೆ ಇದರಲ್ಲಿ ಸಿರಿ ಅವರು ಕಾಣಿಸ್ಕೊಳ್ತಾರೆ. ಲೋಕಲ್ ಬಾಯ್ಸ್ ಸಪ್ತಮಿ ಗೌಡ ಅವರನ್ನ ಕಾಡ್ಸಿರ್ತಾರೆ. ಇದನ್ನ ಕೇಳಿದ ಯುವ ಮತ್ತು ಲೋಕಲ್ ಬಾಯ್ಸ್ ನಡುವೆ ಮತ್ತೆ ದೊಡ್ಡ ಜಗಳ ಆಗುತ್ತೆ. ಈ ಸೀನ್ ನನಗೆ ತೆಲುಗು ಸಿನಿಮಾದ ಅರ್ಜುನ್ ರೆಡ್ಡಿ ಸಿನಿಮಾದ ಒಂದು ಸೀನ್ ನೆನಪಾಗುತ್ತೆ. ಯುವ ಮೊದಲು ರಾಷ್ಟ್ರ ಮಟ್ಟದ ಕ್ರೀಡಾಪಟು ಆಗಿರ್ತಾನೆ. ಇವನ ಕೋಚ್ ಆಗಿ ಕಿಶೋರ್ ಅವರು ಕಾಣಿಸ್ಕೊಳ್ತಾರೆ. ಯುವ ನ್ಯಾಷನಲ್ ಗೇಮ್ ಅಲ್ಲಿ ನಮ್ಮನ್ನ ಗೆಲ್ಲೋದಿಕ್ಕೆ ಬಿಡೋದಿಲ್ಲ ಅಂತ ಬೇರೆ ರಾಜ್ಯದವರು ಪ್ಲಾನ್ ಮಾಡಿ ಬೆಟ್ಟಿಂಗ್ ಅಲ್ಲಿ ಸಿಕ್ಕಿ ಹಾಕಿಸಿ ಯುವನನ್ನ 2 ವರ್ಷ ಆಟ ಆಡೋ ಹಾಗಿಲ್ಲ ಅಂತ ಬ್ಯಾನ್ ಮಾಡ್ತಾರೆ. ಈ ಕಾರಣದಿಂದ ಯುವ ಅವರ ತಂದೆ ಯುವ ಮೇಲೆ ಸಿಟ್ಟು ಮಾಡ್ಕೊಂಡಿರ್ತಾರೆ. ಇವರದ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರುತ್ತೆ. ಇತ್ತ ಕಾಲೇಜಲ್ಲಿ ಕೂಡ ಈ ಎರಡು ಗ್ಯಾಂಗ್ ಗಳಿಂದ ಕಾಲೇಜ್ಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಎರಡು ಗುಂಪುಗಳನ್ನ ಕಾಲೇಜಿಂದ ರಿಸ್ಟ್ರಿಕ್ಟ್ ಮಾಡಿರ್ತಾರೆ. ಆಗಾಗ ಸಿರಿ ಅಂದ್ರೆ ಸಪ್ತಮಿ ಗೌಡ ಇದನ್ನೆಲ್ಲ ಬಿಟ್ಟು ಬಿಡು ಅಂತ ಸಲಹೆ ಕೊಡ್ತಿರ್ತಾಳೆ. ಇವನು ಹೊಡೆದಾಡೋದು, ಸಿರಿ ಜೊತೆಗೆ ಓಡಾಡೋದು ಎಲ್ಲವನ್ನ ವಿಡಿಯೋ ಮಾಡಿ ಅವರ ತಂದೆಗೆ ಕಳುಹಿಸಿರ್ತಾರೆ. ಇದರಿಂದ ಕೋಪಗೊಂಡು ಅವರ ತಂದೆ ಮಗಳಾದ್ರೂ ಚೆನ್ನಾಗಿರ್ಲಿ ಅಂತ ತುಂಬಾ ಜನರ ಹತ್ತಿರ ಲಕ್ಷಾಂತರ ಸಾಲ ಮಾಡಿ ಮದ್ವೆ ಮಾಡ್ತಾರೆ. ಅಳಿಯನಿಗೆ ಕಾರ್ ಕೂಡ ಕೊಡಿಸ್ತಾರೆ. ಮದುವೆಗೆ ಮಗನಿಗೂ ಹೇಳುವುದಿಲ್ಲ. ನಂತರ ಸಾಲಗಾರರು ದುಡ್ಡು ಕೊಡು ಅಂತ ಶುರು ಮಾಡಿದಾಗ ಅಳಿಯನಿಗೆ ಕೊಡಿಸಿದ ಕಾರನ್ನ ತಗೊಂಡು ಊರು ಬಿಟ್ಟು ಹೋಗಿರ್ತಾರೆ. ಈತ ಸುಧಾರಣಿ ಮತ್ತು ಅಚ್ಯುತರಾಮ್ ಅವರ ತಂದೆ ತಾಯಿ ಹಾಗೂ ಹಿತ ಯುವನ ತಂಗಿಯಾಗಿ ಪಾತ್ರ ಮಾಡಿದ್ದಾರೆ. ತಂಗಿ ಅಣ್ಣನ ಮೇಲೆ ತುಂಬಾನೇ ಪ್ರೀತಿ, ಮದುವೆಯಲ್ಲಿ ಅಣ್ಣನ ತುಂಬಾನೇ ಮಿಸ್ ಮಾಡ್ಕೊಳ್ತಿರ್ತಾಳೆ. ಇತ್ತ ಯುವ ಕಾಲೇಜಲ್ಲಿ ರಿಸ್ಟ್ರಿಕ್ಟ್ ಆದ ನಂತರ ಮನೆಗೆ ಬರ್ತಾನೆ. ಮನೆಗೆ ಬಂದು ನೋಡಿದ್ರೆ ಮನೆ ಮುಂದೆ ತುಂಬಾ ಜನ ನಿಂತಿರ್ತಾರೆ. ಹೊರಗಡೆ ರೌಡಿಗಳು ಕೂತಿರ್ತಾರೆ, ಒಳಗಡೆ ಕೂಡ ರೌಡಿಗಳು ಕೂತಿರ್ತಾರೆ. ಸಾಲ ಕೊಟ್ಟವರು ಆ ರೌಡಿಗಳನ್ನ ಕಳಿಸಿರ್ತಾರೆ. ನಂತರ ರೌಡಿಗಳು ತಾಯಿ ಬಗ್ಗೆ ಮತ್ತು ತಂಗಿ ಬಗ್ಗೆ ಕೆಟ್ಟದಾಗಿ ಮಾತನಾಡಿದಾಗ ಯುವ ಅವರನ್ನ ಹೊಡಿತಾನೆ. ಇದನ್ನ ನೋಡಿದ ತಂಗಿಯ ಗಂಡ ಭಯ ಪಡ್ತಾನೆ. ನಂತರ ಯುವನ ತಂದೆ ಬ್ಯಾಂಕ್ ಅಲ್ಲಿ ಕೆಲಸ ಮಾಡುತ್ತಿರ್ತಾನೆ. ಆ ಬ್ಯಾಂಕ್ ಅಲ್ಲಿ ಕೂಡ ಸಾಲ ಮಾಡಿದ್ರಿಂದ ಬ್ಯಾಂಕ್ನವರು ಅವರ ಮನೆಯಲ್ಲಿರುವ ಒಡವೆ, ದುಡ್ಡು ಎಲ್ಲವನ್ನ ತಗೊಂಡು ಹೋಗ್ತಾರೆ. ಆಗ ತಂಗಿ ಗಂಡ ಹೋಗೋಣ ನಮ್ಮ ಮನೆಗೆ ಅಂದಾಗ, ಇಲ್ಲ ನಾನು ಅಮ್ಮನ ಜೊತೆಗೇನೆ ಇಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ. ನಂತರ ಮದುವೆಯಲ್ಲಿ ಮುಯ್ ಅಂತ ಕೊಟ್ಟಿರ್ತಾರಲ್ವಾ, ಸೊ ಹಾಗೆ ಮುಯ್ ಬಂದಿರೋ ಹಣದಿಂದ ಮನೆಗೆ ಬೇಕಾಗಿರುವ ದಿನಸಿ ತರಿಸ್ತಾರೆ. ಯಾವಾಗ್ಲೂ ಹೊರಗಡೆ ಸಾಲಗಾರರು ಬಂದು ನಿಂತಿರ್ತಾರೆ, ಬೈತಿರ್ತಾರೆ. ಆಗ ತಂಗಿ ಬಂದು ಒಳಗಡೆ ಯುವನನ್ನ ಕರ್ಕೊಂಡು ಹೋಗ್ತಾರೆ. ನಂತರ ತಂದೆಯಲ್ಲಿ ಹೋಗಿದ್ದಾನೆ ಎಂದು ಎಲ್ಲರನ್ನ ವಿಚಾರಿಸ್ತಿರ್ತಾನೆ ಯುವ. ನಂತರ ಯುವ ಮನೆಯ ಕಷ್ಟ ನೋಡಿ ಫುಡ್ ಡೆಲಿವರಿ ಬಾಯ್ ಆಗಿ ಕೆಲಸಕ್ಕೆ ಸೇರಿಕೊಳ್ತಾನೆ. ಇದರಲ್ಲಿ ಫುಡ್ ಡೆಲಿವರಿ ಬಾಯ್ಸ್ ಅವರ ಕಷ್ಟ ಏನು ಎಂದು ಕೂಡ ತೋರಿಸಲಾಗಿದೆ. ಲೇಟ್ ಆದ್ರೆ ಏನಾಗುತ್ತೆ, ಫುಡ್ ಆರ್ಡರ್ ಮಾಡಿದ್ದೇ ಬೇರೆ, ಡೆಲಿವರಿ ಆಗಿದ್ದೇ ಬೇರೆ ಆದ್ರೆ ಏನಾಗುತ್ತೆ, ಬಿಸಿಲು ಮಳೆ ಲೆಕ್ಕಿಸದೆ ಕೆಲಸ ಮಾಡ್ತಿರ್ತಾರೆ. ಹೀಗೆ ಅವರ ಬಗ್ಗೆ ತಿಳಿಸಿಕೊಡಲಾಗಿದೆ. ಹೀಗೆ ಯುವ ಕೂಡ ಮಳೆ ಬಿಸಿಲು ಅನ್ನದೇ ಕೆಲಸ ಮಾಡ್ತಿರ್ತಾನೆ. ನಡುವೆ ಸಿರಿನ ಕೂಡ ಮೀಟ್ ಮಾಡ್ತಿರ್ತಾನೆ. ಹೀಗೆ ನಡ್ತಿರ್ಬೇಕಾದ್ರೆ ಒಬ್ಬ ಡೆಲಿವರಿ ಬಾಯ್ ಹೋಟೆಲಿಂದ ಫುಡ್ ತಗೊಂಡು ಬರ್ಬೇಕಾದ್ರೆ ಅಲ್ಲಿ ರೌಡಿಗಳು ಬರ್ತಿರ್ತಾರೆ. ಅವರಿಗೆ ಇವನು ಡಿಕ್ಕೆ ಹೊಡಿತಾನೆ. ಏನು ನಿನಗೆ ಕಣ್ಣು ಕಾಣಲ್ವಾ ಅಂತ ಅವನನ್ನ ಹೊಡೆದು ಕಾರ್ ಡಿಕ್ಕಿಯಲ್ಲಿ ಹಾಕೊಂಡು ಹೋಗ್ತಾರೆ. ಈ ವಿಷಯ ಯುವನಿಗೆ ಗೊತ್ತಾಗುತ್ತೆ. ಆಗ ಯುವ ಕಾರ್ ನಂಬರ್ ಹಾಗೂ ಕಾರ್ ಕಲರ್ ಎಲ್ಲ ತಿಳ್ಕೊಂಡು ಎಲ್ಲ ಫುಡ್ ಡೆಲಿವರಿ ಬಾಯ್ಸ್ಗೆ ಕಳಿಸ್ತಾನೆ. ಆಗ ಎಲ್ಲರೂ ಆ ಕಾರ್ ಕಂಡಲ್ಲಿ ಅಪ್ಡೇಟ್ಸ್ ಕೊಡ್ತಾರೆ. ಆಗ ಆ ಕಾರ್ ಎಲ್ಲೆಲ್ಲಿ ಹೋಗುತ್ತೋ ಹಾಗೆ ಲೊಕೇಶನ್ ನೋಡ್ಕೊಂಡು ಸಾವಿರಾರು ಫುಡ್ ಡೆಲಿವರಿ ಬಾಯ್ಸ್ ಸೇರಿಕೊಳ್ತಾರೆ.
ಕಾರ್ನ ಫಾಲೋ ಮಾಡ್ತಾರೆ. ನಂತರ ಎಲ್ರೂ ಕಾರ್ ಮುತ್ತಿಗೆ ಹಾಕ್ತಾರೆ. ಕಾರ್ ನಿಂತ್ಕೊಳ್ಳುತ್ತೆ. ಆಗ ಕಾರ್ ಡಿಕ್ಕಿಯಲ್ಲಿದ್ದ ಫ್ರೆಂಡ್ನ ಕರ್ಕೊಂಡು ಬರ್ತಾರೆ. ಆಗ ಯುವ ಆ ರೌಡಿಗಳನ್ನ ಹೊಡಿತಾನೆ. ನಂತರ ಮತ್ತೆ ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿಕೊಳ್ತಾರೆ. ಅದರ ಜೊತೆಗೆ ಅಪ್ಪ ಎಲ್ಲಿದ್ದಾರೆ ಎಂಬುದನ್ನ ಕೂಡ ಹುಡುಕ್ತಿರ್ತಾನೆ. ಹೀಗೆ ಇರ್ಬೇಕಾದ್ರೆ ಯುವ ಮಳೆಯಲ್ಲಿ ನೆನ್ಕೊಂಡು ಕೆಲಸ ಮುಗಿಸಿ ಮನೆಗೆ ಬರ್ತಾನೆ. ಮನೆಯ ಗೇಟ್ ಮುಂದೆ ಒಬ್ಬ ವ್ಯಕ್ತಿ ನಿಂತಿರ್ತಾನೆ. ಅವರನ್ನ ನೋಡಿ ಯುವ, ಏನ್ರಿ ಡೈಲಿ ಗೇಟ್ ಹತ್ರ ಬಂದು ನಿಂತಿರ್ತೀರ, ಯಾರ್ರಿ ನೀವು ಅಂತ ಕೇಳಿದಾಗ, ನಾನು ನಿಮ್ಮ ಅಪ್ಪಂಗೆ ಸಾಲ ಕೊಟ್ಟಿರೋರಲ್ಲಿ ಒಬ್ಬ. ನನ್ನ ಮಗಳ ಮದುವೆಗೆ ಅಂತ ಇಟ್ಟಿದ್ದ ದುಡ್ಡನ್ನ ನಿಮ್ಮ ತಂಗಿ ಮದುವೆಗೆ ಅಂತ ನಿಮ್ಮ ಅಪ್ಪ ತಗೊಂಡಿದ್ದ. ಪ್ಲೀಸ್ ನನ್ನ ದುಡ್ಡು ಆದಷ್ಟು ಬೇಗ ಕೊಡಪ್ಪ ಅಂತ ಕೇಳಿದಾಗ, ಆಗ ಯುವ ಕೋಪದಿಂದ ಮನೆಯೊಳಗೆ ಹೋಗಿ, ಇದೆಲ್ಲ ಬೇಕಿತ್ತಾ? ಇಷ್ಟು ದೊಡ್ಡ ಸಾಲ ಮಾಡಿ ಮದುವೆ ಮಾಡೋ ಅವಶ್ಯಕತೆ ಆದ್ರೂ ಏನಿತ್ತು? ಈಗ ಮನೆ ಬಿಟ್ಟು ಓಡಿ ಹೋಗಿದ್ದಾರೆ ಅಂತ ಅಮ್ಮನ ಮುಂದೆ ಬೈತಾನೆ. ಆಗ ಅಮ್ಮ, 1 ತಿಂಗಳಿಂದ ಕೆಲಸ ಮಾಡಿದ್ದಕ್ಕೆ ನಿಂಗೆ ಇಷ್ಟು ನೋವಾಗಿರ್ಬೇಕಾದ್ರೆ 30 ವರ್ಷದಿಂದ ದುಡ್ದಿರೋ ನಿಮ್ಮ ಅಪ್ಪನಿಗೆ ಎಷ್ಟು ನೋವಾಗಿರ್ಬೇಕು? ಎಲ್ಲ ನಿನ್ನ ಸ್ಕೂಲ್ ಕಾಲೇಜ್ಗೆ ಮತ್ತೆ ನಿನ್ನ ಕೋಚಿಂಗ್ಗೆ ಎಲ್ಲಿಂದ ದುಡ್ಡು ಬರ್ತಾ ಇತ್ತು ಎಂದು ಅಪ್ಪನ ಕಷ್ಟದ ಬಗ್ಗೆ ಹೇಳಿದಾಗ ಅವನಿಗೆ ಬೇಜಾರಾಗುತ್ತೆ. ಆಗ ಯುವನಿಗೆ ಅಪ್ಪನ ಬಗ್ಗೆ ನೆನಪಾಗುತ್ತೆ. ಅಪ್ಪನ ಜೊತೆಗಿನ ಜಗಳ, ಕುಸ್ತಿಯಲ್ಲಿ ಗೆದ್ದಾಗಿನ ಖುಷಿ, ಕಾಲೇಜ್ನಲ್ಲಿ ಜಗಳ ಮಾಡಿದಾಗ ಅವರ ಅಪ್ಪ ಅಂತ ಬೇರೆಯವರನ್ನ ಕರೆಸಿದ್ದು, ಇದೆಲ್ಲ ನೆನಪಾಗುತ್ತೆ. ಆಗ ಮತ್ತೆ ಅಪ್ಪನನ್ನ ಹುಡುಕೋದಿಕ್ಕೆ ಶುರು ಮಾಡ್ತಾನೆ. ಆಗ ಕುಸ್ತಿ ಕೋಚ್ ಕೂಡ ಭೇಟಿಯಾಗಿ, ನಮಗೆ ಮೋಸ ಮಾಡಿದವರ ಬಗ್ಗೆ ಕಂಡು ಹಿಡಿಯೋಕೆ ನಾನು ದೆಹಲಿ ಹೋಗ್ತಾ ಇದ್ದೀನಿ, ನೀನು ಯೋಚನೆ ಮಾಡಬೇಡ ಎಂದು ಹೇಳ್ತಾನೆ. ನಂತರ ಯುವ ಮನೆಗೆ ಬಂದಾಗ ತಂಗಿ ಹೇಳ್ತಾಳೆ, ಕಾರ್ ತಂಗಿ ಹೆಸರಲ್ಲಿ ಇರೋದ್ರಿಂದ ಟೋಲ್ ಪಾಸ್ ಆಗಿರೋ ಫಾಸ್ಟ್ಯಾಗ್ ಮೆಸೇಜ್ ಇವಳಿಗೆ ಬರ್ತಾ ಇರುತ್ತೆ. ಅದನ್ನ ಅಣ್ಣನಿಗೆ ತೋರಿಸ್ತಾಳೆ. ಲಾಸ್ಟ್ ಫಾಸ್ಟ್ಯಾಗ್ ಮೆಸೇಜ್ ಬಂದಿರೋದು ಈ ಟೋಲಿಂದ, ಮತ್ತೆ ಯಾವುದೇ ಟೋಲ್ ಪಾಸ್ ಆಗಿಲ್ಲ, ಅಂದ್ರೆ ಅಪ್ಪ ಇಲ್ಲೇ ಎಲ್ಲೋ ಇರಬೇಕು ಅಂತ ಹೇಳಿದಾಗ ಯುವ ಆ ಸ್ಥಳಕ್ಕೆ ಅಲ್ಲೇ ಸಮೀಪ ಇರೋ ಊರಿಗೆ ಹೋಗ್ತಾನೆ. ಆಗ ಅಲ್ಲಿ ಫೋಟೋ ಹಿಡಿದು ಎಲ್ರಿಗೂ ಕೇಳ್ತಾನೆ. ಒಬ್ರು ಇಲ್ಲ ನೋಡಿಲ್ಲ ಅಂತಾರೆ, ಇನ್ನೊಬ್ರು ನೋಡಿದ್ದೀನಿ ಇಲ್ಲೇ ಇದ್ದ ಅಂತ ಹೇಳ್ತಾರೆ. ಆಗ ಒಂದು ಕಡೆ ಹೋಗಿ ನೋಡಿದಾಗ ಕಾರ್ ಕೂಡ ಇದ್ದಿದ್ದು ಕಾಣುತ್ತೆ. ಅಲ್ಲೇ ಒಬ್ರಿಗೆ ಕೇಳಿದಾಗ 1 ವಾರದಿಂದ ಕಾರ್ ಅಲ್ಲೇ ಇದೆ, ಯಾರು ಬಂದಿಲ್ಲ ಅಂತ ಹೇಳ್ತಾನೆ. ಆಗ ಕಾರ್ ಹತ್ರನೇ ಯುವ ನಿಂತ್ಕೊಂಡಿರ್ಬೇಕಾದ್ರೆ ತಂಗಿ ಫೋನ್ ಬರುತ್ತೆ. ಪೊಲೀಸ್ ಅವರು ಫೋನ್ ಮಾಡಿದ್ರು, ಯಾವುದೋ ಡೆಡ್ ಬಾಡಿ ಸಿಕ್ಕಿದೆ ಅಂತೆ, ನೋಡೋಕೆ ಎಲ್ರನ್ನೂ ಕರೆದಿದ್ದಾರೆ ಅಂತ ಹೇಳಿದಾಗ ಯುವ ಅಲ್ಲಿಗೆ ಹೋಗ್ತಾನೆ. ಅಮ್ಮ ಮತ್ತೆ ತಂಗಿ ಡೆಡ್ ಬಾಡಿ ನೋಡೋದಕ್ಕೆ ನಮಗಾಗಲ್ಲ ಅಂತ ಅಳ್ತಾರೆ. ಆಗ ಯುವ ಒಬ್ಬನೇ ಹೋಗಿ ಡೆಡ್ ಬಾಡಿ ನೋಡ್ತಾನೆ. ಆಗ ಅಪ್ಪ ಅಲ್ಲ ಅಂತ ಹೇಳ್ತಾನೆ. ಯಾಕಂದ್ರೆ ಅವರ ಅಪ್ಪನ್ನ ಯುವ ನೋಡಿರ್ತಾನೆ. ಅವನು ಕಾರ್ ಹತ್ರ ನಿಂತ್ಕೊಂಡಿರ್ಬೇಕಾದ್ರೆ ಕಾಲ್ ಬರುತ್ತೆ ಅಲ್ವಾ, ಸೊ ಅವಾಗ ಅವರ ಅಪ್ಪ ಒಂದು ಟೀ ಶಾಪ್ ಹತ್ರ ಟೀ ಬನ್ನು ತಿಂತಿರ್ತಾರೆ. ಅವರನ್ನ ನೋಡಿದ ಯುವ ಅವರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ತುಂಬಾ ಸಣ್ಣ ಆಗಿರ್ತಾರೆ. ಒಂದು ಬ್ಯಾಗ್, ಗಡ್ಡ ಕೂಡ ಬೆಳೆದಿರುತ್ತೆ. ಯುವನಿಗೆ ನೋಡಿ ತುಂಬಾ ನೋವಾಗುತ್ತೆ. ಹೀಗೆ ಫಾಲೋ ಮಾಡ್ಕೊಂಡು ಹೋದಾಗ ಅಪ್ಪ ವೃದ್ಧಾಶ್ರಮದ ಒಳಗೆ ಹೋಗ್ತಾನೆ. ಯುವ ಕೂಡ ಹೋಗ್ತಾನೆ. ಯುವನನ್ನ ನೋಡಿ ಅಪ್ಪ ಹುಚ್ಚಿರ್ತರ, ನಾನೇನು ಮಾಡಿಲ್ಲ, ನಾನೇನು ತಪ್ಪು ಮಾಡಿಲ್ಲ ಅಂತ ಕಿರ್ಚಾಡ್ತಾನೆ. ಆಗ ಯುವ ಅಪ್ಪನನ್ನ ತಬ್ಕೊಂಡು ಸಮಾಧಾನ ಮಾಡ್ತಾನೆ. ನಂತರ ಕಾರಲ್ಲಿ ಕರ್ಕೊಂಡು ಬರ್ತಾನೆ. ಹೀಗೆ ಅಪ್ಪನನ್ನ ಕಾರಲ್ಲಿ ಕರ್ಕೊಂಡು ಬರ್ಬೇಕಾದ್ರೆ ಅಪ್ಪ ಮನೆಗೆ ಹೋಗೋಣ ಎಂದು ಕೇಳಿದಾಗ ಮತ್ತೆ ಅಪ್ಪ ಹುಚ್ಚಿರ್ತಾರ, ಇಲ್ಲ ನಾನ್ ಬರಲ್ಲ, ನಾನೇನು ತಪ್ಪು ಮಾಡಿಲ್ಲ, ಕಾರಿಂದ ಇಳಿಯೋಕೆ ಪ್ರಯತ್ನ ಮಾಡ್ತಾರೆ. ಆಗ ಯುವ, ಸರಿ ಅಪ್ಪ ಬೇಡ, ಮನೆಗೆ ಹೋಗೋದು ಅಂತ ಹೇಳಿ ಒಂದು ಕನ್ಸ್ಟ್ರಕ್ಷನ್ ನಡೆಯುತ್ತಿರೋ ಬಿಲ್ಡಿಂಗ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಬೆಡ್ ತರ ಹಾಕಿ ಅಪ್ಪಂಗೆ ಮಲಗಿಸ್ತಾನೆ. ನಂತರ ಯುವ ಹೋಗಿ ಟ್ಯಾಬ್ಲೆಟ್ಸ್ ಮತ್ತೆ ಊಟ ತಂದು ಅಪ್ಪಂಗೆ ಕೊಡ್ತಾನೆ. ಆಗ ಅಪ್ಪ ಅಂತಾನೆ, ನನ್ನಿಂದ ನಿಮ್ಗೆ ತುಂಬಾ ನೋವಾಗಿರ್ಬೇಕು ಅಲ್ವಾ ಅಂತ ಅಳ್ತಾನೆ. ಆಗ ಹಾಗೇನೂ ಇಲ್ಲ ಅಂತ ಯುವ ಹೋಗ್ತಾನೆ. ಇತ್ತ ಯುವನ ಕುಸ್ತಿ ಕೋಚ್ ತಮ್ಮ ಮೋಸ ಮಾಡಿದವರನ್ನ ಹಿಡಿದು ಮ್ಯಾನೇಜ್ಮೆಂಟ್ ಆಫೀಸರ್ಸ್ ಹತ್ರ ಕರೆದುಕೊಂಡು ಹೋಗಿ ಆತ ನಡೆದದ್ದನ್ನೆಲ್ಲ ಹೇಳ್ತಾನೆ. ಯುವ ನೆಕ್ಸ್ಟ್ ಗೇಮ್ ಅಲ್ಲಿ ಗೆಲ್ತಾನೆ. ಅವನನ್ನ ಬ್ಯಾನ್ ಮಾಡಬೇಕು, ದುಡ್ಡು ಕೊಡು ನೆನಪದಲ್ಲಿ ಬೆಟ್ಟಿಂಗ್ ರೂಪದಲ್ಲಿ ತೋರಿಸಿ ಎಂದು ಈ ವಿಷಯವನ್ನ ಎಲ್ಲವನ್ನ ಹೇಳ್ತಾನೆ. ಆಗ ಯುವ ಹಾಗೂ ಕೋಚ್ದು ಏನೂ ತಪ್ಪಿಲ್ಲ ಎಂದು ಬ್ಯಾನ್ ಇಂದ ತೆಗೆದು ಯುವ ನ್ಯಾಷನಲ್ಸ್ ಅಲ್ಲಿ ಭಾಗವಹಿಸಬಹುದೆಂದು ಲೆಟರ್ ಕೊಡ್ತಾರೆ. ಆ ಲೆಟರ್ ಅನ್ನ ಕೋಚ್ ಯುವನಿಗೆ ಕೊಡ್ತಾರೆ. ಯುವ ಮತ್ತೆ ಮನೆ ಪರಿಸ್ಥಿತಿಯಿಂದ ಆ ಲೆಟರ್ ಅನ್ನ ತನ್ನ ಬಟ್ಟೆಯ ನಡುವೆ ಬಚ್ಚಿಡ್ತಾನೆ. ನಂತರ ಮತ್ತೆ ಅಪ್ಪನನ್ನ ನೋಡಲು ಬರ್ತಾನೆ. ಮಳೆ ಬರ್ತಾ ಇರುತ್ತೆ. ಅಪ್ಪ ಸಿಗರೇಟ್ ಸೇರ್ತಾ ನಿಂತಿರ್ತಾರೆ. ಆಗ ಅಪ್ಪ ಯುವನಿಗೆ ಹೇಳ್ತಾರೆ, ನಾನು ಬ್ಯಾಂಕ್ ಅಲ್ಲಿ ಕೆಲಸ ಮಾಡುವಾಗ ನಾನು ಎಲ್ಲರ ತರ ದೊಡ್ಡ ಮನೆ ಮಾಡ್ಬೇಕು, ಕಾರ್ ತಗೋಬೇಕು, ಎಲ್ಲರ ತರ ಇರ್ಬೇಕು ಅಂತ ಆಸೆಗೆ ಬಿದ್ದು ಶೇರ್ಸ್ ಅಲ್ಲಿ ದುಡ್ಡು ಮಾಡೋಕೆ ಹೋಗಿ ಎಲ್ಲರೂ ನಂಗೆ ಮೋಸ ಮಾಡಿದ್ರು. ಮತ್ತೆ ದುಡ್ಡು ಅವರನ್ನ ಕೇಳೋಕೆ ಹೋದ್ರೆ ನಂಗೆ ಹೊಡೆದ್ರು. ಇದರಿಂದ ಸಾಲ ಮಾಡಿ ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ಬಂತು ಎಂದು ಅಳುತ್ತಾ ಹೇಳ್ತಾರೆ. ಆಗ ಇದನ್ನ ಕೇಳಿಸಿಕೊಂಡ ಯುವ ಅಪ್ಪನಿಗೆ ಮೋಸ ಮಾಡಿದವರಿಗೆ ಹೋಗಿ ಹೊಡಿತಾನೆ. ನಂತರ ಮತ್ತೆ ನಡುವೆ ಸಿರಿ ಕಾಲ್ ಬರ್ತಾ ಇರುತ್ತೆ.
ಕೆಲಸ ಕೂಡ ಹೀಗೆ ನಡೀತಾ ಇರುತ್ತೆ. ಮತ್ತೆ ಅಪ್ಪನನ್ನ ನೋಡೋಕೆ ಯುವ ಬರ್ತಾನೆ. ಒಂದಿಷ್ಟು ಅಪ್ಪನ ಬಟ್ಟೆಗಳು ತರ್ತಾನೆ. ನಿಮ್ಮ ಬಟ್ಟೆ ಅಷ್ಟೇ ತಂದ್ರೆ ಮನೆಯಲ್ಲಿ ಅನುಮಾನ ಬರುತ್ತೆ ಅಂತ ನನ್ನ ಬಟ್ಟೆನು ಸೇರಿಸಿ ತಂದಿದ್ದೀನಿ ಅಂತ ಹೇಳ್ತಾನೆ. ಅಮ್ಮ ತಂಗಿ ಹೇಗಿದ್ದಾರೆ ಅಂತ ಕೇಳಿದಾಗ ಚೆನ್ನಾಗಿದ್ದಾರೆ ಅಂತ ಹೇಳ್ತಾನೆ. ನಂತರ ಮತ್ತೆ ಸಾಯಂಕಾಲ ಯುವ ಊಟ ತಗೊಂಡು ಬಂದಾಗ ಅಪ್ಪ ಮಾತಾಡ್ತಾ ನಾನು ಮಾಡಿರೋ ತಪ್ಪನ್ನ ನೀನು ಮಾಡಬೇಡ ಅಂತ ಹೇಳ್ತಾರೆ. ಆಗ ಯುವ ಅಪ್ಪನ ಹತ್ರ ನೋಡ್ತಾನೆ. ಆಗ ಅಪ್ಪ ಯುವನ ಬಟ್ಟೆಯಲ್ಲಿದ್ದ ಲೆಟರ್ ಅನ್ನ ತೋರಿಸ್ತಾನೆ. ಆಗ ಅಪ್ಪ ನೀನು ಆಟ ಆಡ್ಬೇಕು, ನೀನು ಗೆಲ್ಬೇಕು ಅಂತ ಹೇಳಿದಾಗ ಮತ್ತೆ ಯುವ ಕುಸ್ತಿ ಪ್ರಾಕ್ಟೀಸ್ ಶುರು ಮಾಡ್ತಾನೆ. ರನ್ನಿಂಗ್ ವರ್ಕೌಟ್ ಪ್ರಾಕ್ಟೀಸ್ ಮಾಡ್ತಾನೆ. ನಂತರ ಕೋಚ್ ಕೂಡ ಇದನ್ನ ಕಂಡು ಖುಷಿ ಪಡ್ತಾರೆ. ನಂತರ ಅಪ್ಪನ್ನ ಕರ್ಕೊಂಡು ಡೆಲ್ಲಿಗೆ ಹೋಗ್ತಾನೆ. ಅಲ್ಲಿ ಕೋಚ್ ಕೂಡ ಪ್ರಾಕ್ಟೀಸ್ ಮಾಡಿಸ್ತಿರ್ತಾರೆ. ಅಪ್ಪ ಅದನ್ನ ನೋಡ್ತಿರ್ತಾರೆ. ಅಪೋಸಿಟ್ ಅವರು ಮತ್ತೆ ಇವನು ಬಂದೇ ಬಿಟ್ನಲ್ಲ ಎಂದು ಗುರಾಯಿಸ್ತಾರೆ. ನಂತರ ಗೇಮ್ ಸ್ಟಾರ್ಟ್ ಆಗುತ್ತೆ. ಒಂದು ಕಡೆಯಿಂದ ಯುವ, ಇನ್ನೊಂದು ಕಡೆ ಬೇರೆ ರಾಜ್ಯದವರು ಆಟ ಆಡ್ತಿರ್ತಾರೆ. ಇಬ್ಬರು ಕೂಡ ಫೈನಲ್ಸ್ಗೆ ಬರ್ತಾರೆ. ಆಗ ಫೈನಲ್ಸ್ ಆಟ ಶುರು ಆಗುತ್ತೆ. ಅಪ್ಪ ಕೂಡ ಬಂದು ನೋಡ್ತಿರ್ತಾರೆ. ಫಸ್ಟ್ ರೌಂಡ್ ಅಲ್ಲಿ ಯುವ ಗೆಲ್ತಾನೆ. ಆಗ ಯುವನ ಅಪ್ಪ ಖುಷಿಯಿಂದ ಯುವ ಯುವ ಅಂತ ಕಿರುಚಾಡಿ ಖುಷಿ ಪಡ್ತಿರ್ತಾರೆ. ಆಗ ಇವರ ಅಪ್ಪನ ಶಬ್ದ ಮಾತ್ರ ಕೇಳಿಸ್ತಾ ಇರುತ್ತೆ. ಆಗ ಆಚೆ ಈಚೆ ನೋಡಿ ಯುವನ ಫೋಟೋ ಮುಖದ ಮುಂದೆ ಹಿಡಿದು ಮುಖ ಮರೆಮಾಚ್ತಾರೆ. ಆಗ ಯುವ ಬೇಜಾರಾಗ್ತಾನೆ. ಯಾಕೆ ಅಪ್ಪ ಹೀಗಾಡ್ತಿದ್ದಾರೆ ಅಂತ. ಅದೇ ಯೋಚನೆಯಲ್ಲಿ ಯುವಗೆ ಆಟದಲ್ಲಿ ಗಮನ ಹರಿಸೋಕೆ ಆಗ್ತಿರಲ್ಲ, ಆಟ ಆಡೋಕೆ ಆಗ್ತಿರಲ್ಲ. ಅಪ್ಪನ ಹತ್ರನೇ ನೋಡ್ತಿರ್ತಾನೆ. ಇದರಿಂದ ಸೆಕೆಂಡ್ ರೌಂಡ್ ಅಲ್ಲಿ ಅಪೋಸಿಟ್ ಅವನು ಗೆಲ್ತಾನೆ. ಆಗ ಕೋಚ್ಗೆ ಬೇಜಾರಾಗುತ್ತೆ. ಮತ್ತೆ ಮೂರನೇ ರೌಂಡ್ ಅಲ್ಲಿ ಫೈನಲ್ ರೌಂಡ್ ಶುರು ಆಗುತ್ತೆ. ಆಗ 2-3 ಪಾಯಿಂಟ್ ಎದುರಾಳಿ ಗೆದ್ದಾಗ ಅಪ್ಪ ಸ್ವಲ್ಪ ಫೋಟೋ ಸೇರಿಸಿ ಇವನನ್ನ ನೋಡ್ತಾನೆ. ಆಗ ಯುವನಿಗೆ ಖುಷಿಯಾಗಿ ಎದುರಾಳಿಯನ್ನ ಎತ್ತಿ ಒಗೆದು ಒಟ್ಟಿಗೆ 4-5 ಪಾಯಿಂಟ್ ತಗೊಂಡು ಗೆಲ್ತಾನೆ. ಆಗ ಕೋಚ್ ಖುಷಿ ಆಗ್ತಾರೆ. ಇದನ್ನು ನೋಡಿದ ಅಪ್ಪ ಕೂಡ ಖುಷಿಯಿಂದ ತಮ್ಮ ಶರ್ಟ್ ತೆಗೆದು ಮೇಲೆ ಶರ್ಟ್ ಹಾರಿಸುತ್ತಾ ಗ್ರೌಂಡ್ ಫುಲ್ ಸುತ್ತು ಹೊಡಿತಾರೆ. ಆಗ ಯುವ ಶಾಕ್ ಇಂದ ನಿಂತಿರ್ತಾನೆ. ನಂತರ ಬಂದು ಯುವನನ್ನ ತಪ್ಕೊಂಡು ಆಳ್ತಾನೆ. ಈ ದೃಶ್ಯ ನೋಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಕಣ್ಣೀರು ಬಂದೇ ಬರುತ್ತೆ. ನಂತರ ಯುವ ಅಪ್ಪನನ್ನ ಕರ್ಕೊಂಡು ಮನೆಗೆ ಬರ್ತಾನೆ. ನಂತರ ಸಿನಿಮಾ ಹ್ಯಾಪಿ ಎಂಡಿಂಗ್ ಆಗುತ್ತೆ. ಇದಿಷ್ಟು ಯುವ ಸಿನಿಮಾದ ಬಗ್ಗೆ. ನಾನು ಮೇನ್ ಅಷ್ಟೇ ಹೇಳ್ತಾ ಹೋಗಿದ್ದೀನಿ. ನೀವು ಪೂರ್ತಿ ಸಿನಿಮಾ ಥಿಯೇಟರ್ಗೆ ಹೋಗಿನೇ ನೋಡ್ಬೇಕು. ಆದ್ರೆ ಯುವರಾಜ್ ಕುಮಾರ್ ಅವರ ಚೊಚ್ಚಲ ಸಿನಿಮಾ ಆಗಿರೋದ್ರಿಂದ ಇನ್ನೂ ಏನೋ ಬೇಕಿತ್ತು ಅಂತ ಅನಿಸ್ತಾ ಇತ್ತು. ಕೆಲವೊಂದಿಷ್ಟು ಅಪ್ಪು ತರ ಡಾನ್ಸ್ ಆಗಿರ್ಬಹುದು, ಡೈಲಾಗ್ಸ್ ಆಗಿರ್ಬಹುದು, ಮಾಸ್ ಡೈಲಾಗ್ಸ್, ಫೈಟಿಂಗ್, ಎಮೋಷನ್ಸ್ ಎಲ್ಲ ಚೆನ್ನಾಗಿದೆ. ಬಟ್ ಇನ್ನೂ ಏನೋ ಬೇಕಾಗಿತ್ತು ಅಂತ ಅನಿಸ್ತು. ಸೊ ಆಲ್ರೆಡಿ ನೀವು ಸಿನಿಮಾ ನೋಡಿದ್ರೆ ಸಿನಿಮಾ ಹೇಗಿತ್ತು ನಿಮ್ಮ ಪ್ರಕಾರ ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.